ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ನೇತ್ರಾವತಿ ತಪ್ಪಲಿನಲ್ಲಿ ಅಸ್ಥಿಪಂಜರ ಹುಡುಕುವಂತಹ ಕಾರ್ಯ ಬಹಳ ಜೋರಾಗಿ ನಡೀತಾ ಇದೆ. ಇದುವರೆಗೆ 3 ಪಾಯಿಂಟನ್ನು ಅಗೆಯಲಾಗಿದೆ. 3 ಪಾಯಿಂಟ್ಗಳಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಕೆಲ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ, ಅದೇನೋ ಡೆಬಿಟ್ ಕಾರ್ಡ್ ಸಿಕ್ತು, ಕ್ರೆಡಿಟ್ ಕಾರ್ಡ್ ಸಿಕ್ತು, ಯಾರ್ದು ID ಕಾರ್ಡ್ ಸಿಕ್ತು. ಮತ್ತೆ ಕೆಲ ಮಾಧ್ಯಮಗಳು ಹೇಳ್ತಾ ಇದ್ದಾವೆ ರವಿಕೆ ಕೂಡ ಸಿಕ್ಕಿಬಿಟ್ಟಿದೆ. ಬಹಳ ಈ ಬಗ್ಗೆ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣ ಬಹಳ ತೀವ್ರತೆಯನ್ನು ಪಡೆದುಕೊಂಡಂತಹ ಈ ಸಂದರ್ಭದಲ್ಲಿ ಈ ಸುಜಾತಾ ಭಟ್ ಅವರ ಪರ ವಕೀಲರು ಒಂದು ಕಳವಳಕಾರಿಯಾದಂತಹ ಪ್ರೆಸ್ ನೋಟ್ ಅನ್ನು ಹೊರಡಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳು ವರದಿ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ಈ 13 ಪಾಯಿಂಟ್ ಅನ್ನ ಈತ ಏನು ಗುರುತು ಮಾಡಿದಾನಲ್ಲ, ಇದರಲ್ಲಿ ಬರೋಬ್ಬರಿ 58 ಶವಗಳನ್ನು ಹೂಳಲಾಗಿದೆ. ಈಗಾಗಲೇ 3 ಗುಂಡಿಯನ್ನು ತೆಗೆದ್ರಲ್ಲ, ಆ 3 ಗುಂಡಿಯಲ್ಲಿ ಒಂದಲ್ಲ 2 ಶವಗಳಿದಾವೆ. ಮಿತ್ರರೇ, ಕನ್ನಡದ ಮಾಧ್ಯಮಗಳು ಏನಂತ ವರದಿ ಮಾಡ್ತಾ ಇದ್ದಾವೆ ಅಂತಂದ್ರೆ, ಈ ಪ್ರೆಸ್ ನೋಟ್ ಬರ್ತಿದ್ದ ಹಾಗೆ ಈ ಪ್ರಕರಣದ ತೀವ್ರತೆ ಜಾಸ್ತಿ ಆಗ್ಬಿಡ್ತು ಅಂತ. ನನಗನ್ನಿಸುತ್ತೆ ಈ ಪ್ರೆಸ್ ನೋಟ್ ಬರ್ತಿದ್ದಂತೆ ಈ ಪ್ರಕರಣದ ತೀವ್ರತೆ ಇನ್ನಷ್ಟು ಕಡಿಮೆ ಆಯಿತು ಅಂತ. ಅದು ಹೇಗೆ ಅಂತ ನಾನು ನಿಮಗೆ ಮುಂದೆ ವಿವರಿಸ್ತೀನಿ. ಇದೆಲ್ಲದರ ನಡುವೆ ತನಿಖಾಧಿಕಾರಿಯಾದಂಥ ಪ್ರಣವ್ ಮೊಹಂತಿ ಅವರು ಅಂದರೆ SIT ಮುಖ್ಯಸ್ಥರನ್ನ ಕೇಂದ್ರ ಸರ್ಕಾರ ಕರೆಸಿಕೊಳ್ತಾ ಇದೆ. ಇದರ ಬಗ್ಗೆಯೂ ಕೂಡ ಅನೇಕ ರೀತಿಯ ಕಮೆಂಟ್ಗಳನ್ನು ಮಾಡಲಾಗ್ತಾ ಇದೆ. ಯಾಕೋಸ್ಕರವಾಗಿ ಕೇಂದ್ರ ಸರ್ಕಾರ ಪ್ರಣವ್ ಮೊಹಂತಿಯನ್ನು ಕರೆಸಿಕೊಳ್ತಾ ಇದೆ, ಇದು SITಯ ತನಿಖೆ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಇದೆಲ್ಲ ವಿಚಾರಗಳ ಕುರಿತಾಗಿ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಅನಾಮಿಕ ವ್ಯಕ್ತಿ ನೇತ್ರಾವತಿ ತಪ್ಪಲಿನಲ್ಲಿ ನಾನು 100 ಬಾಡಿ ಹೂತಿದ್ದೀನಿ ಅಂತ ಹೇಳಿ ದೂರು ಕೊಟ್ಟಿದ್ನಲ್ಲ, ಇದರ ಬಗ್ಗೆ ತನಿಖೆ ಕೈಗೊಂಡಂತಹ SIT ಅಧಿಕಾರಿಗಳು 13 ಪಾಯಿಂಟ್ಗಳನ್ನು ಆತನಿಂದಲೇ ಗುರುತು ಮಾಡಿಸಿದ್ರು. ಆತ ತೋರಿಸಿದ್ದಂತಹ ಪಾಯಿಂಟ್ಗಳನ್ನು ನಿನ್ನೆಯಿಂದ ಅಗೆಯೋದಕ್ಕೆ ಶುರು ಮಾಡಿದರೆ. ನಿನ್ನೆ ಒಂದೇ ಪಾಯಿಂಟ್ ಆಗಿತ್ತು, ಏನೂ ಸಿಕ್ಕಿರಲಿಲ್ಲ. ಇವತ್ತು ಹೆಚ್ಚುವರಿಯಾಗಿ ಮತ್ತೆರಡು ಪಾಯಿಂಟ್ಗಳನ್ನು ಅಗೆಯಲಾಗಿದೆ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ಸಂದರ್ಭದಲ್ಲಿ 3 ಪಾಯಿಂಟ್ಗಳನ್ನು ಮುಕ್ತಾಯ ಮಾಡಲಾಗಿದೆ. ಆದರೆ ಏನೂ ಕೂಡ ಸಿಕ್ಕಿಲ್ಲ, ಎಲ್ಲೂ ಕೂಡ ಕಳೆಬರಹನೂ ಸಿಕ್ಕಿಲ್ಲ, ಒಂದೇ ಒಂದು ಮೂಳೆಯ ತುಂಡು ಕೂಡ ಸಿಕ್ಕಿಲ್ಲ. ನಿನ್ನೆ ಆತ ತೋರಿಸಿದಂತಹ ಜಾಗವನ್ನ ಸ್ವಲ್ಪ ಹೆಚ್ಚೆ ಅಗಲವಾಗಿ ಗುಂಡಿ ತೆಗೆಯಲಾಗಿತ್ತು. ಯಾಕೆಂದ್ರೆ ಹಿಟಾಚಿಯನ್ನು ಬಳಸಿ ಗುಂಡಿ ತೆಗೆದ ಕಾರಣದಿಂದಾಗಿ ಬಹಳ ದೊಡ್ಡದಾಗಿ ತೆಗೆಯಲಾಗಿತ್ತು. ಕಾರಣ ಏನು ಅಂತಂದ್ರೆ, ಆತ ಆ ಪಾಯಿಂಟ್ ಬಗ್ಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅನ್ನು ತೋರಿಸ್ತಾ ಇದ್ದ. ನನಗೆ ನೆನಪಿದೆ, ನಾನು ಇಲ್ಲೇ ಹೂತಿದ್ದೀನಿ, ಲಗಿರಿ ಸಿಗುತ್ತೆ, 10 ಅಡಿ ತೆಗಿರಿ, 11 ಅಡಿ ತೆಗಿರಿ, ಹೀಗೆಲ್ಲ ಹೇಳದ್ನಂತೆ. ಹೀಗಾಗಿ ಸ್ವಲ್ಪ ಹೆಚ್ಚೆ ಒತ್ತು ಕೊಟ್ಟು ಆ ಜಾಗವನ್ನ ಅಗೆಯಲಾಯಿತು. ಅದರಲ್ಲೇನೂ ಸಿಕ್ಕಿಲ್ಲ. ಆದ್ರೆ ಈ ನಡುವೆ ಸುಜಾತಾ ಭಟ್ ಪರ ವಕೀಲರಿದಾರಲ್ಲ, ಅವರು ಇವತ್ತೊಂದು ಪ್ರೆಸ್ ನೋಟ್ ಅನ್ನು ಹೊರಡಿಸಿದ್ರು. ವಕೀಲ ಮಂಜುನಾಥ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಪಾಯಿಂಟ್ ನಂಬರ್ 1ರಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ID ಕಾರ್ಡ್ ಸಿಕ್ಕಿದೆ, ಒಂದು ಡೆಬಿಟ್ ಕಾರ್ಡ್ ಸಿಕ್ಕಿದೆ, ಒಂದು ಪಾನ್ ಕಾರ್ಡ್ ಸಿಕ್ಕಿದೆ, ಒಂದು ರವಿಕೆ ಸಿಕ್ಕಿದೆ. ಲಕ್ಷ್ಮೀನ್ ಅಂತ ಅವರ ಹೆಸರಿನಲ್ಲಿ ಡೆಬಿಟ್ ಕಾರ್ಡ್ ಇದೆ, ಹಾಗೆ ಒಬ್ಬ ಪುರುಷನ ಹೆಸರಿನಲ್ಲಿ ಪಾನ್ ಕಾರ್ಡ್ ಇದೆ. ಇದನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಂತ ಅವರೊಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ, ಪ್ರೆಸ್ ನೋಟ್ ಅದು. ಆದ್ರೆ ಈ ತನಿಖೆಯ ದೃಷ್ಟಿಯಿಂದ SIT ಇದಕ್ಕಷ್ಟೇನು ಮಹತ್ವ ಕೊಟ್ಟಿದೆ ಅಂತ ಅನಿಸ್ತಾ ಇಲ್ಲ. ಯಾಕೆ ಕೇಳಿದ್ರೆ, ಆ ಗುಂಡಿಯನ್ನು ತೆಗೆಯುವಂತಹ ಸಂದರ್ಭದಲ್ಲಿ ಕೇವಲ 2 ಅಡಿಯಲ್ಲೇ ಇದು ಸಿಕ್ಕಿದೆ. ಅದು ಅಲ್ಲದೆ ಅದು ನೇತ್ರಾವತಿ ಪಕ್ಕದಲ್ಲೇ ಇರುವಂತಹ ಒಂದು ಪಾಯಿಂಟ್ ಆಗಿತ್ತು, ಅಲ್ಲಿ ಪ್ರವಾಹ ಬರುವಂತಹ ಪಾಯಿಂಟ್. ಹೀಗಾಗಿ ನೇತ್ರಾವತಿ ನದಿಯಲ್ಲಿ ಏನೇನೋ ತೊಳ್ಕೊಂಡ್ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಒಂದು ಡೆಬಿಟ್ ಕಾರ್ಡು, ಒಂದು ಕ್ರೆಡಿಟ್ ಕಾರ್ಡು, ಇದೆಲ್ಲ ಸಿಕ್ಕಿದೆ. ಅದು ಅಲ್ಲದೆ ಆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು ID ಕಾರ್ಡ್ ಏನಿದೆ, ಅದೆಲ್ಲವೂ ಕೂಡ ತೀರಾ ಇತ್ತೀಚಿನದ್ದು ಅಂತ ಗೊತ್ತಾಗ್ತಾ ಇದೆ, ಏನು 10-20 ವರ್ಷದ ಹಿಂದಿನದ್ದಲ್ಲ. ಹೀಗಾಗಿ SIT ಅಧಿಕಾರಿಗಳು ಅದಕ್ಕಷ್ಟೇನು ಮಹತ್ವ ಕೊಟ್ಟಿಲ್ಲ. ಆದರೆ ನಮ್ಮ ಮಾಧ್ಯಮಗಳಲ್ಲಿ ಮಾತ್ರ ಇದನ್ನು ಬಹಳ ದೊಡ್ಡ ಸುದ್ದಿ ಎನ್ನುವ ರೀತಿಯಲ್ಲಿ ಪ್ರಕಟಿಸಲಾಗ್ತಾ ಇದೆ. ಅದೇನಾದರೂ ಇರಲಿ, ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಪಾಯಿಂಟ್ ನಂಬರ್ 1 ಫೇಲ್ಯೂರ್ ಆದ ಬಳಿಕ ಇವತ್ತು 2 ಮತ್ತು 3ನೇ ಪಾಯಿಂಟ್ ಅನ್ನು ಅಗೆಯಲಾಯಿತು. ಈಗ ಮಿತ್ರರೇ, ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ಸಂದರ್ಭದಲ್ಲಿ 4ನೇ ಪಾಯಿಂಟ್ ಅನ್ನು ಅಗೆಯಲಾಗ್ತಾ ಇದೆ. ಇದುವರೆಗೆ ಯಾವುದೇ ಕಳೆಬರಹ ಸಿಕ್ಕಿಲ್ಲ. 2 ಮತ್ತು 3ನೇ ಪಾಯಿಂಟ್ಗಳನ್ನು 6 ಅಡಿ ಅಗಲ 6 ಅಡಿ ಉದ್ದ ತೆಗೆಯಲಾಗಿದೆ. ಸರಿಸುಮಾರು ಒಂದು 4.5 5 ಅಡಿಯಷ್ಟು ಆಳದವರೆಗೂ ಕೂಡ ಗುಂಡಿ ತೆಗೆಯಲಾಗಿದೆ. ಯಾವುದೇ ರೀತಿಯಲ್ಲೂ ಕಳೆಬರಹ ಸಿಕ್ಕಿಲ್ಲ. ಅಲ್ಲಿ ಗುಂಡಿ ತೆಗೆದಿದ್ದಾರೆ ಎನ್ನುವಂತಹ ಪುರಾವೆಗಳೇ ಇಲ್ಲ. ಹೀಗಾಗಿ ಈ 2 ಪಾಯಿಂಟ್ಗಳನ್ನು ಕೂಡ ಕೈಬಿಟ್ಟು 4ನೇ ಪಾಯಿಂಟ್ಗೆ ತನಿಖಾಧಿಕಾರಿಗಳು ಹೋಗಿದ್ದಾರೆ. ಇವತ್ತು ಡೀಪ್ ಫಾರೆಸ್ಟ್ ನಲ್ಲಿ ಈ ಪಾಯಿಂಟ್ಗಳಿದ್ದ ಕಾರಣದಿಂದಾಗಿ ಯಾವುದೇ ಹಿಟಾಚಿಯನ್ನು ಬಳಸಿಲ್ಲ, JCBಯನ್ನು ಬಳಸಿಲ್ಲ, ಹೆಚ್ಚಿನ ಕಾರ್ಮಿಕರನ್ನು ಬಳಸಿಯೇ ಗುಂಡಿ ತೆಗೆಯುವಂತಹ ಕೆಲಸ ಆಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, 2 ಪಾಯಿಂಟ್ ಫೇಲ್ಯೂರ್ ಆಯಿತು, 3ನೇ ಪಾಯಿಂಟ್ ಅಲ್ಲೂ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ತನಿಖಾಧಿಕಾರಿಗಳು ಈ ಒಂದು ತನಿಖೆಯಲ್ಲಿ ನಿರ್ಲಕ್ಷ್ಯವನ್ನು ವಹಿಸ್ತಾ ಇಲ್ಲ. ಆ ಪಾಯಿಂಟ್ಗಳಿಗೆ ಎಷ್ಟು ಪ್ರಯಾರಿಟಿ ಕೊಡಬೇಕೋ ಅಷ್ಟೇ ಪ್ರಯಾರಿಟಿಯನ್ನು ಕೊಟ್ಟು ಅಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ, ಉತ್ಖನನವನ್ನು ಮಾಡಲಾಗ್ತಾ ಇದೆ. ಪ್ರತಿಯೊಂದನ್ನು ಕೂಡ ಈಗಲೂ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗ್ತಾ ಇದೆ. ಅದೇ ಪ್ರಕಾರವಾಗಿ ಬಹಳ ಸೂಕ್ಷ್ಮವಾಗಿ ಅಲ್ಲಿ ಗುಂಡಿ ತೆಗೆಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಇದೆಲ್ಲದರ ನಡುವೆ ತನಿಖಾಧಿಕಾರಿಯಾದಂತಹ ಪ್ರಣವ್ ಮೊಹಂತಿ ಕೂಡ ಇವತ್ತು ಸ್ಪಾಟ್ಗೆ ವಿಸಿಟ್ ಮಾಡಿ ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಪ್ರಕರಣ ಇಷ್ಟೆಲ್ಲ ತೀವ್ರವಾಗಿ ಸಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇವತ್ತೊಂದು ಸುದ್ದಿ ಬಂದಿದೆ. ಈ SITಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ DG ಪ್ರಣವ್ ಮೊಹಂತಿ ಅವರನ್ನ ಕೇಂದ್ರ ಸರ್ಕಾರ ತನ್ನ
ಸೇವೆಗೆ ಬುಲಾವ್ ಕೊಟ್ಟಿದೆ. ಹೀಗಾಗಿ ಪ್ರಣವ್ ಮೊಹಂತಿ ಅವರು ಕೇಂದ್ರ ಸೇವೆಗೆ ವರ್ಗಾವಣೆಗೊಳ್ಳುವಂತಹ ಸಾಧ್ಯತೆಗಳಿದೆ. SIT ಅನಾಥವಾಗಬಹುದು ಅನ್ನುವ ರೀತಿಯಲ್ಲಿ ಕೆಲ ವರದಿಗಳನ್ನು ಪ್ರಕಟಿಸಲಾಗಿದೆ. ಈ ಬಗ್ಗೆ ರಾಜ್ಯದ ಗೃಹ ಸಚಿವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಇದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ಹಾಗೊಂದು ವೇಳೆ ಕೇಂದ್ರ ಸರ್ಕಾರ ಅವರನ್ನು ಕರೆಸ್ಕೊಂಡಿದ್ದೇ ಆದರೆ ನಾವು ಬದಲಿ ಅಧಿಕಾರಿಗಳನ್ನು ನೇಮಕ ಮಾಡಬೇಕಂತ ಚರ್ಚೆ ಮಾಡ್ತೀವಿ. ಅಥವಾ ಅವರು ಕೇಂದ್ರ ಸೇವೆಗೆ ಹೋದರೂ ಕೂಡ ಈ ತನಿಖೆಯಲ್ಲಿ ಮುಂದುವರಿಬಹುದಾ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲಿಸ್ತಾ ಇದ್ದೀವಿ ಅಂತ ಹೇಳಿ ರಾಜ್ಯದ ಗೃಹ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಿತ್ರರೇ, ಸಹಜವಾಗಿ ಈ ಸಂದರ್ಭದಲ್ಲಿ ಕೆಲವರಿಗೊಂದು ಪ್ರಶ್ನೆ ಬರಬಹುದು. ಕೇಂದ್ರ ಸರ್ಕಾರ ಏನಾದರೂ ಉದ್ದೇಶಪೂರ್ವಕವಾಗಿ ಪ್ರಣವ್ ಮೊಹಂತಿ ಅವರನ್ನು ಕರೆಸ್ಕೊಳ್ತಾ ಇದೆಯಾ? ಇದಕ್ಕೂ ರಾಜಕೀಯಕ್ಕೂ ಏನಾದರೂ ನಂಟಿದೆಯಾ ಅಂತ? ಖಂಡಿತವಾಗ್ಲೂ ಹಾಗೇನೂ ಇಲ್ಲ. ಕೇಂದ್ರ ಸರ್ಕಾರ ಒಟ್ಟು 35 ಅಧಿಕಾರಿಗಳನ್ನು ಗುರುತು ಮಾಡಿದೆ, ಬೇರೆ ಬೇರೆ ರಾಜ್ಯದವರನ್ನ. ಅದರಲ್ಲಿ ರಾಜ್ಯದ DG ರ್ಯಾಂಕ್ನಲ್ಲಿರುವಂತಹ ಪ್ರಣವ್ ಮೊಹಂತಿ ಅವರ ಹೆಸರು ಕೂಡ ಇದೆ. ಪ್ರಣವ್ ಮೊಹಂತಿ ಅವರು ಈ ಹಿಂದೆಯೂ ಕೂಡ ಕೇಂದ್ರಕ್ಕೆ ಹೋಗಿ ಸೇವೆ ಸಲ್ಲಿಸಿದಂತವರು. ಹೀಗಾಗಿ ಆ 35 ಜನ ಅಧಿಕಾರಿಗಳ ಪಟ್ಟಿಯಲ್ಲಿ ಪ್ರಣವ್ ಮೊಹಂತಿ ಅವರ ಹೆಸರು ಕೂಡ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಪ್ರಣವ್ ಮೊಹಂತಿ ಅವರು ಸ್ವತಃ ನಾನು ಕೇಂದ್ರ ಸೇವೆಗೆ ಬರೋದಿಲ್ಲ ಅಂತ ಬೇಕಾದ್ರೆ ಅದನ್ನು ನಿರಾಕರಿಸಬಹುದು, ರಾಜ್ಯ ಸೇವೆಯನ್ನೇ ಮುಂದುವರಿಸ್ತೀನಿ ಅಂತ. ಎರಡನೆಯದಾಗಿ ರಾಜ್ಯ ಸರ್ಕಾರ ಕೂಡ ನಿರಾಕರಿಸಬಹುದು. ತೀರಾ ಇಂಪಾರ್ಟೆಂಟ್ ಆದಂತಹ ತನಿಖೆ ಇರುವ ಕಾರಣದಿಂದಾಗಿ ನಾವು ಕಳುಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಜ್ಯ ಸರ್ಕಾರ ಕೂಡ ಕೇಂದ್ರದ ಈ ಮನವಿಯನ್ನ ತಿರಸ್ಕರಿಸಬಹುದು. ಪ್ರಣವ್ ಮೊಹಂತಿ ಅವರು ಕೇಂದ್ರ ಸೇವೆಗೆ ಹೋಗುವಂತ ಸಾಧ್ಯತೆಗಳು ಇದೆಯಾ ಕೇಳಿದ್ರೆ, ಮಿತ್ರರೇ, ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ತೀರಾ ಕಡಿಮೆ. ಯಾಕೆ ಕೇಳಿದ್ರೆ ಅವರಿಗೆ SITಯ ಒಂದು ಜವಾಬ್ದಾರಿಯನ್ನ ಕೊಡಲಾಗಿದೆ. ಇದಕ್ಕಿಂತಲೂ ಮುಖ್ಯವಾಗಿ ಅವರು ರಾಜ್ಯದ DG ಅಂಡ್ IG ಆಗುವಂತ ಸಾಧ್ಯತೆ ಇದೆ. ಅವರಿಗೆ ಆ ಸೀನಿಯಾರಿಟಿ ಇದೆ. ಪ್ರಣವ್ ಮೊಹಂತಿ ಅವರು ಸಹಜವಾಗಿ ಆ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸೇವೆಗೆ ಹೋಗುವಂತಹದ್ದು ಬಹಳಷ್ಟು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಈ ಪ್ರಕರಣಕ್ಕೆ ಒಂದು ಮೆಗಾ ಟ್ವಿಸ್ಟ್ ಅನ್ನ ಸುಜಾತಾ ಭಟ್ ಪರ ವಕೀಲರು ಕೊಟ್ಟಿದ್ದಾರೆ. ಅವರು ಈ ಹಿಂದೆಯೇ ಹೇಳಿದ ಹಾಗೆ ಒಂದು ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡಿ ಅಲ್ಲಿ ರೌಕೆ ಸಿಕ್ತು, ID ಕಾರ್ಡ್ ಸಿಕ್ತು, ಇದನ್ನೆಲ್ಲ ಹೇಳಿದ್ರು. ಅದಾದ ಬಳಿಕ ಎರಡನೇ ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡಿದ್ದಾರೆ ಅಂತ ಕನ್ನಡದ ಮಾಧ್ಯಮಗಳು ವರದಿ ಮಾಡಿದವೆ. ಆ ಪ್ರೆಸ್ ನೋಟ್ ನಲ್ಲಿ ಏನಿದೆ ಕೇಳಿದ್ರೆ, ಈಗ ಆ ಅನಾಮಿಕ ವ್ಯಕ್ತಿ ಏನು 13 ಪಾಯಿಂಟ್ಗಳನ್ನು ಮಾಡಿದ್ದಾನೆ, ಇಲ್ಲಿ ಕೇವಲ ಒಂದೊಂದು ಪಾಯಿಂಟ್ನಲ್ಲಿ ಒಂದೊಂದು ಶವವನ್ನು ಮಾತ್ರ ಹೂತಿಲ್ಲ. ಬದಲಾಗಿ ಆ 13 ಪಾಯಿಂಟ್ಗಳಲ್ಲಿ ಒಟ್ಟು 58 ಶವಗಳನ್ನು ಹೂಳಲಾಗಿದೆ. ಪಾಯಿಂಟ್ ನಂಬರ್ 1, 2, 3 ಈ 3 ಪಾಯಿಂಟ್ಗಳಲ್ಲಿ 2 ಶವವನ್ನು ಹೂಳಲಾಗಿತ್ತು. ಹೀಗಂತ ಅವರೊಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. ಇದನ್ನು ನೋಡಿದಂತಹ ಸಂದರ್ಭದಲ್ಲಿ ನನಗೆ ತೀರಾ ಬಾಲಿಶ ಅಂತ ಅನ್ನಿಸ್ತು. ಯಾಕೆಂದ್ರೆ ಈಗಾಗಲೇ SIT ಅಧಿಕಾರಿಗಳು ಅಲ್ಲೊಂದು ದೊಡ್ಡ ತಂಡ ಹಗಲು ರಾತ್ರಿ ಶ್ರಮ ಪಡ್ತಾ ಇದೆ. ಆ ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಒಂದೊಂದು ಪಾಯಿಂಟ್ಗೂ ಕೂಡ ಅಷ್ಟೊಂದು ಮಹತ್ವವನ್ನು ಕೊಟ್ಟು ವಿಪರೀತವಾಗಿ ಸುರಿತಿರುವಂತಹ ಮಳೆಯ ನಡುವೆಯೂ ಕೂಡ ಅಲ್ಲಿ ಡಿಗ್ಗಿಂಗ್ ಮಾಡಲಾಗ್ತಾ ಇದೆ, ಉತ್ಖನನ ಮಾಡಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಓರ್ವ ಲಾಯರ್ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ಅಲ್ಲಿ 2 ಶವ ಹೂಳಲಾಗಿತ್ತು, 3 ಶವ ಹೂಳಲಾಗಿತ್ತು, 13 ಪಾಯಿಂಟ್ನಲ್ಲಿ 58 ಶವಗಳನ್ನು ಹೂಳಲಾಗಿತ್ತು. ಇದು ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಅಂತ ನನಗನ್ನಿಸ್ತಾ ಇದೆ. ಗೊತ್ತಿಲ್ಲ ಇದಕ್ಕೆ SIT ಅಧಿಕಾರಿಗಳು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ. ಯಾಕೆಂದ್ರೆ ಇದುವರೆಗೂ ಕೂಡ SIT ಅಧಿಕಾರಿಗಳು ಯಾವುದೇ ರೀತಿಯಲ್ಲೂ ಹೇಳಿಕೆಯನ್ನ ಕೊಟ್ಟಿಲ್ಲ. ಆತ 1 ಶವ ಇದೆ ಅಂತ ಹೇಳಿದ್ನೋ, 2 ಶವ ಇದೆ ಅಂತ ಹೇಳಿದ್ನೋ, ಅಥವಾ ಇವ್ರು ಹೇಳಿದ ಹಾಗೆ 58 ಶವ ಇದೆ ಅಂತ ಆ ಅನಾಮಿಕ ವ್ಯಕ್ತಿಯೇ SIT ಅಧಿಕಾರಿಗಳಿಗೆ ಹೇಳಿದ್ನೋ, ಯಾವುದೂ ಕೂಡ ಗೊತ್ತಿಲ್ಲ. ಆದರೆ ಈ ರೀತಿಯ ಸ್ಟೇಟ್ಮೆಂಟ್ಗಳು ಈ ಪ್ರಕರಣದ ತೂಕವನ್ನಂತೂ ಕಡಿಮೆ ಮಾಡ್ತಾ ಇದಾವೆ, ಅದರಲ್ಲೇನೂ ಡೌಟ್ ಇಲ್ಲ. ಯಾಕೆಂದ್ರೆ ಈ ಪ್ರಕರಣ ಹೊರಗೆ ಬಂದಂತಹ ಸಂದರ್ಭದಲ್ಲಿ ಕೆಲ ಪ್ರಭೂತಿಗಳು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಈ ನೇತ್ರಾವತಿ ತಪ್ಪಲಿನಲ್ಲಿ ಎಲ್ಲಿ ಹಾರೆ ಪಿಕಾಸಿ ಹಾಕಿದ್ರೂ ಕೂಡ ಅಲ್ಲಿ ಅಸ್ಥಿಪಂಜರ ಸಿಗುತ್ತೆ, ಅಷ್ಟರ ಮಟ್ಟಿಗೆ ಕೊಲೆ ನಡೆದಿದೆ ಎನ್ನುವ ರೀತಿಯಲ್ಲಿ ಕೆಲವರು ವೈಭವೀಕರಿಸ್ತಾ ಇದ್ರು. ಈ ರೀತಿಯ ವೈಭವೀಕರಣ ಇದೆಯಲ್ಲ, ಇದು ಜನರ ನಂಬಿಕೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತೆ ಹೊರತು ಈ ಪ್ರಕರಣಕ್ಕೇನು ಯಶಸ್ಸು ಸಿಗುವಂತೆ ಮಾಡೋದಿಲ್ಲ. ನಿಜವಾಗ್ಲೂ 58-60 ಶವಗಳು ಇದ್ದಿದ್ದೇ ಆದ್ರೆ ಸಿಗ್ಬೇಕಲ್ವಾ? ಯಾಕೆ ಆ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರಿ? ಗೊತ್ತಿಲ್ಲ. ಇವತ್ತು ಏನಾಗಿದೆ ಅಂತಂದ್ರೆ, ಯಾರು ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡಬಹುದು, ಎಷ್ಟು ನಂಬರ್ ಬೇಕಾದ್ರೂ ಹೇಳಬಹುದು, ಎಷ್ಟು ಕೊಲೆ ಆಗಿದೆ ಅಂತ ಬೇಕಾದ್ರೂ ಹೇಳಬಹುದು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಯಾರು ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಬಿಟಾಕಿ ಆ ವಿಚಾರವನ್ನ. ಇನ್ನೊಂದು ಕಡೆಯಲ್ಲಿ ಕೆಲವರು ಪ್ರಶ್ನೆ ಕೇಳಿದ್ರು, ಈ ಡಿಗ್ಗಿಂಗ್ ಮಾಡ್ತಾ ಇದಾರಲ್ಲ, ಅಂದ್ರೆ ಮ್ಯಾನ್ಯುವಲಿ ಹೋಗಿ ಹಾರೆ ಪಿಕಾಸಿ ಗುದ್ಲಿಯನ್ನು ತೆಗೆದುಕೊಂಡು ಅಲ್ಲಿ ಅಗಿತಾ ಇದಾರಲ್ಲ, ಇದಕ್ಕೆ ಬೇರೆ ಏನಾದರೂ ಮಾರ್ಗ ಇದೆಯಾ? ಯಾವುದಾದ್ರೂ ಹೊಸ ತಂತ್ರಜ್ಞಾನವನ್ನು ಬಳಸಿ ಭೂಮಿಯ ಆಳದಲ್ಲಿ ಮೂಳೆ ಇದೆಯಾ, ಅಲ್ಲಿ ಮನುಷ್ಯನನ್ನು ಹೂಳಲಾಗಿತ್ತಾ, ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ಸಾಧ್ಯ ಇದೆಯಾ ಅಂತ ಕೆಲವರು ಕಮೆಂಟ್ ಹಾಕಿ ಪ್ರಶ್ನೆ ಕೇಳಿದ್ರು. ಮಿತ್ರರೇ, ನನಗಿದ್ರ ಬಗ್ಗೆ ವೈಯಕ್ತಿಕವಾಗಿ ಯಾವುದೇ ನಾಲೆಡ್ಜ್ ಇರಲಿಲ್ಲ. ನಾನೆಲ್ಲೋ ಓದಿ ತಿಳ್ಕೊಂಡಿದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ, ಇನ್ಯಾರೋ ಹೇಳಿದ್ದನ್ನು ಕೇಳಿ ನಿಮಗೆ ಹೇಳ್ತಾ ಇದ್ದೀನಿ. ಖ್ಯಾತ ಫೊರೆನ್ಸಿಕ್ ಎಕ್ಸ್ಪರ್ಟ್ ಆದಂತಹ ಡಾಕ್ಟರ್ ದಿನೇಶ್ ರಾವ್ ಅವರು ಒಂದು ಕಡೆ ಹೇಳಿದ್ದಾರೆ. ಅವ್ರು ಹೇಳಿದ್ದನ್ನೇ ನಾನು ಇಲ್ಲಿ ಕೋಟ್ ಮಾಡ್ತಾ ಇದ್ದೀನಿ. ಇಂತಹ ಪ್ರಕರಣಗಳಲ್ಲಿ 3 ರೀತಿಯಾದಂತಹ ಉಪಕರಣಗಳನ್ನು ಬಳಸುವಂತ ಸಾಧ್ಯತೆಗಳಿದೆ. ಮೊದಲನೇದಾಗಿ ಥರ್ಮಲ್ ಸ್ಕ್ಯಾನಿಂಗ್. ಈ ಥರ್ಮಲ್ ಸ್ಕ್ಯಾನಿಂಗ್ ನಲ್ಲಿ ಏನ್ ಮಾಡಲಾಗುತ್ತೆ ಅಂತಂದ್ರೆ, ಈ ಬಾಡಿಯನ್ನು ಹೂತಂತಹ ಸಂದರ್ಭದಲ್ಲಿ ಅದು ಡಿಕಂಪೋಸ್ ಆಗುತ್ತಲ್ಲ, ಆಗ ಒಂದಷ್ಟು ಹೀಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಥರ್ಮಲ್ ಸ್ಕ್ಯಾನಿಂಗ್ ಅನ್ನು ಬಳಸಿ ಅಲ್ಲಿ ಟೆಸ್ಟ್ ಮಾಡಿದಾಗ ಇಲ್ಲೇ ಬಾಡಿ ಇದೆ ಅಂತ ನಿಖರವಾಗಿ ತಿಳಿಯುತ್ತೆ.
ಆದರೆ ಡಾಕ್ಟರ್ ದಿನೇಶ್ ರಾವ್ ಹೇಳ್ತಾರೆ ಇದು ಕೇವಲ 1 ರಿಂದ 2 ವರ್ಷದ ಹಳೆಯದಾದಂತಹ ಬಾಡಿಯನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇದೆ. ಅದಕ್ಕಿಂತಲೂ ಹೆಚ್ಚು ಹಳೆಯದಾದಂತಹ ಬಾಡಿಗಳು ಆಲ್ರೆಡಿ ಡಿಕಂಪೋಸ್ ಆಗ್ಬಿಟ್ಟು ಅದರ ಹೀಟ್ ಹೋಗ್ಬಿಟ್ಟಿರುತ್ತೆ. ಹೀಗಾಗಿ ಥರ್ಮಲ್ ಸ್ಕ್ಯಾನಿಂಗ್ ನಿಂದ ಇದನ್ನ ಕಂಡುಹಿಡಿಯೋದು ಅಸಾಧ್ಯ. ಎರಡನೇದಾಗಿ ಈ ಪ್ರಕರಣಕ್ಕೆ ಹೊಂದಿಕೆ ಆಗುವಂತಹ ಒಂದು ಉಪಕರಣ ಇದೆ. ಅದು ಯಾವುದು ಕೇಳಿದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್. ಸಾಮಾನ್ಯವಾಗಿ ಅಸ್ಥಿಪಂಜರ ಅಥವಾ ಬಾಡಿಯನ್ನು ಹುಡುಕೋದಕ್ಕೋಸ್ಕರವಾಗಿ ಇರುವಂತಹ ರೆಡಾರ್ ಇದು. ಇದರಿಂದ ಎಕ್ಸಾಕ್ಟ್ ಆಗಿ ತಿಳಿಯುತ್ತೆ ಇಲ್ಲಿ ಬಾಡಿ ಇದೆ ಇಲ್ಲ ಅನ್ನುವಂಥದ್ದು. ಈ ರೆಡಾರ್ ಅನ್ನ ಬಳಸಿದ್ದೆ ಆದ್ರೆ ಇಲ್ಲಿ ಮ್ಯಾನ್ ಪವರ್ ಕೂಡ ಕಡಿಮೆ ಸಾಕು, ಕಡಿಮೆ ಸಮಯದಲ್ಲಿ ಪತ್ತೆ ಹಚ್ಚೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಜೊತೆಗೆ ಆ ಅನಾಮಿಕ ವ್ಯಕ್ತಿ ಸತ್ಯ ಹೇಳ್ತಾ ಇದ್ದಾನ ಸುಳ್ಳು ಹೇಳ್ತಾ ಇದ್ದಾನ ಇದೆಲ್ಲವೂ ಕೂಡ ತಿಳಿಯುತ್ತೆ. ಇದು ಅಕ್ಯುರೇಟ್ ಆಗಿ ಮಾಹಿತಿಯನ್ನು ಕೊಡುತ್ತೆ ಅಂತ ಡಾಕ್ಟರ್ ದಿನೇಶ್ ರಾವ್ ಹೇಳ್ತಾರೆ. ಇನ್ನೊಂದ್ ಕಡೆ ಸ್ನೀಪರ್ ಡಾಗ್ಸ್ ಅನ್ನು ಕೂಡ ಬಳಸ್ತಾರಂತೆ. ಆದ್ರೆ ಈ ಪ್ರಕರಣ ತೀರಾ ಹಳತಾದ ಕಾರಣದಿಂದಾಗಿ ಅದು ಕೂಡ ಅಸಾಧ್ಯ ಅಂತ ಹೇಳಲಾಗುತ್ತೆ. ಸಾಮಾನ್ಯವಾಗಿ 1 ವರ್ಷ 2 ವರ್ಷ ಹಳೆಯ ಬಾಡಿ ಏನಾದರೂ ಅಲ್ಲಿದೆ ಅಂತ ಆದ್ರೆ ಈ ಸ್ನೀಪರ್ ಡಾಗ್ಸ್ ಗಳನ್ನ ತಂದು ಅಲ್ಲಿ ಕಂಡುಹಿಡಿಯಲಾಗುತ್ತಂತೆ. ಕೆಲ ನಾಯಿಗಳಿಗೆ ಈ ಡಿಕಂಪೋಸ್ ಆಗ್ತಿರುವಂತಹ ಬಾಡಿಗಳನ್ನ ಹುಡುಕುವ ಬಗ್ಗೆಯೇ ಟ್ರೈನಿಂಗ್ ಅನ್ನು ಕೊಡಲಾಗಿರುತ್ತಂತೆ. ಅವು ಎಕ್ಸಾಕ್ಟ್ ಆಗಿ ಕಂಡುಹಿಡಿತವೆ. 60% ರಿಂದ 70% ಇದರಲ್ಲಿ ಅಕ್ಯುರೇಸಿ ಇರುತ್ತೆ ಅಂತ ಹೇಳಲಾಗುತ್ತೆ. ಆದ್ರೆ ಈ ಪ್ರಕರಣ 10-20 ವರ್ಷ ಹಳೆಯದಾದ ಕಾರಣದಿಂದಾಗಿ ಇದು ಯಾವುದೂ ಕೂಡ ವರ್ಕೌಟ್ ಆಗುವುದಿಲ್ಲ. ಇಲ್ಲಿ ಡಾಕ್ಟರ್ ದಿನೇಶ್ ರಾವ್ ಹೇಳದಂತಹ ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ಅನ್ನು ಬಳಸುವಂತಹದ್ದೇನಿದೆ ಇದೇ ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ಬಹುಶಃ ತನಿಖಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಬಳಸಿಕೊಳ್ಳಬಹುದು. ಯಾಕೆಂದ್ರೆ ಇಷ್ಟು ಹೊತ್ತು ತನಿಖೆ ನಡೀತಾ ಇದೆ. ಇದನ್ನು ನೋಡಿದಂತಹ ಸಂದರ್ಭದಲ್ಲಿ ಅತ್ಯಂತ ಪಾರದರ್ಶಕವಾಗಿ ಆ ತನಿಖೆಗೆ ಏನೇನು ಬೇಕೋ ಎಲ್ಲದನ್ನ ಮಾಡ್ತಾ ಇದ್ದಾರೆ. ಇಲ್ಲದೆ ಹೋದ್ರೆ ಏನಾಗುತ್ತೆ ಹೇಳ್ತೀನಿ ಕೇಳಿ. ಈ 13 ಜಾಗವನ್ನು ಅಗದ್ರು ಅಂತ ಅಂದುಕೊಳ್ಳಿ. ಅಲ್ಲಿ ಒಂದು ವೇಳೆ ಬಾಡಿ ಸಿಗಬಹುದು ಅಥವಾ ಸಿಗದೇನೂ ಇರಬಹುದು. ಈಗಿನ ಸ್ಥಿತಿಯನ್ನು ನೋಡಿದ್ರೆ ಏನ್ ಬೇಕಾದ್ರೂ ಆಗಬಹುದಲ್ವಾ. ಒಂದು ವೇಳೆ ಬಾಡಿ ಸಿಕ್ಕಿಲ್ಲ ಅಂತ ಆದ್ರೆ ಕೆಲವರು ಮತ್ತೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನೀವು ಅಲ್ಲಾಗದಿಲ್ಲ ಇಲ್ಲಾಗದಿಲ್ಲ ಹೀಗೆ ಮಾಡಿಲ್ಲ, ಇಷ್ಟು ಆಳ ಆಗಿಬೇಕಿತ್ತು, ಇಷ್ಟು ಆ ಕಡೆ ಆಗಿಬೇಕಿತ್ತು, ಇಷ್ಟು ಈ ಕಡೆ ಆಗಿಬೇಕಿತ್ತು, ಏನೇನೋ ಕಪೋಲ ಕಲ್ಪಿತ ಕಟ್ಟುಕತೆಗಳು ಹೊರಗೆ ಬರ್ತವೆ. ಇದು ಯಾವುದಕ್ಕೂ ಕೂಡ ಆಸ್ಪದ ಇರಬಾರ್ದು, ಜನರಿಗೆ ಯಾವುದೇ ರೀತಿಯಲ್ಲೂ ಡೌಟ್ ಬರಬಾರ್ದು ಅನ್ನುವ ದೃಷ್ಟಿಯಿಂದ ಇಲ್ಲೊಂದು ನಿಷ್ಪಕ್ಷಪಾತವಾದಂತಹ ತನಿಖೆ ನಡೀತಾ ಇದೆ. SIT ಅಧಿಕಾರಿಗಳು ಬಹಳ ಜಾಗರೂಕತೆಯನ್ನು ವಹಿಸಿಯೇ ತನಿಖೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸತ್ಯ ಹೊರಗೆ ಬರುತ್ತೆ ಎನ್ನುವಂತಹ ನಂಬಿಕೆ ಬಹುತೇಕರಿಗಿದೆ. ಮಿತ್ರರೇ, ಇದಿಷ್ಟು ಇವತ್ತಾದಂತಹ ಬೆಳವಣಿಗೆಗಳ ಕುರಿತಾಗಿ ಮಾಹಿತಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.